ವರ್ಷಾನುಗಟ್ಲೆ ಮುಚ್ಚಿದ ಹಿಂದೂ ದೇವಸ್ಥಾನಗಳು ವಾಪಸ್ ತಲೆ ಎತ್ತಾಕತ್ತಾವ. ಆದ್ರ ಹಿಂದೊಮ್ಮೆ ಕೋಮು ಗಲಭೆ ಉಂಟಾಗಿ ಹಿಂದೂಗಳನ್ನ ಅಲ್ಲಿನ ಮುಸ್ಲಿಮರು ಓಡಿಸಿದ್ರು. ಆದ್ರ ಈ ವರ್ಷ ಆ ಶಿವ ಕಾರ್ತಿಕೇಯ ದೇವಸ್ಥಾನದಾಗ ಮತ್ತ ಪೂಜೆ ಆಗೈತಿ. 46 ವರ್ಷ ಮುಚ್ಚಿದ ಹನುಮ ಟೆಂಪಲ್ ಮತ್ತ ಓಪನ್ ಆಗೈತಿ. ಇಂಥ ದುರಾಡಳಿತ ಸಂದರ್ಭದಾಗ ದೇವಸ್ಥಾನಗಳನ್ನ ರೀಓಪನ್ ಮಾಡೋದು ಯಾರು ಯೋಚನೆ ಮಾಡ್ತಾರ ನೀವ ಹೇಳ್ರಿ. ಈ ರೀತಿ ಆಗಿರುವಂತಹ ಕೋಮು ಗಲಭೆಗಳು ಒಂದಾದ್ಮೇಲೆ ಒಂದು ಹೆಚ್ಚಾಗ್ತಾವಂದ್ರ ಇದಕ್ ಪ್ರಚೋದನೆ ಕೊಟ್ಟವ್ರು ಯಾರು? ಇದ್ರ ವಿರುದ್ಧ ಒಂದರ ಕೇಸ್ ಆತ, ಒಂದರ ತನಿಖೆ ಆತ, ಕ್ರಮ ಏನಾದ್ರು ತಗೊಂಡಾರೇನು? ಈ ವರ್ಷ ಯೋಗಿ ಆದಿತ್ಯನಾಥ್ ಸರ್ಕಾರ ಅದನ್ನ ಮತ್ತೆ ಓಪನ್ ಮಾಡಿದ್ರು. ನಮಸ್ಕಾರ ರೀ. 2024ರಾಗ ಒಂದು ಹೊಸ ಬೆಳವಣಿಗೆನ ದೇಶ ನೋಡಾಕತ್ತೈತ್ರಿ. ವರ್ಷಾನುಗಟ್ಲೆ ಮುಚ್ಚಿದ ಹಿಂದೂ ದೇವಸ್ಥಾನಗಳು ವಾಪಸ್ ತಲೆ ಎತ್ತಾಕತ್ತಾವ. ಮುಖ್ಯವಾಗಿ ಸಂಬಲ್ನಾಗ ಆಗಿದ್ದ ಘಟನೆಯಿಂದ ಈ ಒಂದು ಬೆಳವಣಿಗೆಗೆ ಇನ್ನ ಹೆಚ್ಚಿನ ವೇಗ ಸಿಕ್ಕೈತ್ರಿ. ಇನ್ನ ಸಂಬಲ್ನಾಗ ಏನೇನ್ ಆಗೈತಂತ ನಿಮ್ಗೆಲ್ಲ ಗೊತ್ತೈತ್ರಿ. ಸರ್ವೆ ಮಾಡಕ್ ಹೋದಾಗ ಪೊಲೀಸರಿಗೆ ಸರ್ವೆ ಮಾಡಕ್ಕೂ ಬಿಡ್ಲಿಲ್ಲ, ಅಂತವೆಲ್ಲ ಇನ್ಸಿಡೆಂಟ್ ಆಗಿದ್ವು ಅಲ್ಲಿ. ಅದು ಒಂದ್ ಕಡೆ ಇಲ್ರಿ. ಸಂಬಲ್ನಾಗಿಂದ ಒಂದು ಶಿವ ಕಾರ್ತಿಕೇಯ ದೇವಸ್ಥಾನ 50-60 ವರ್ಷ ಹಳೇದ್ರಿ. ಆ ಒಂದು ಪ್ರದೇಶದಾಗ ಹಿಂದೂಗಳಿದ್ದಾಗ ಅದನ್ನ ಪೂಜೆ ಮಾಡ್ತಿದ್ರು. ಆದ್ರ ಹಿಂದೊಮ್ಮೆ ಕೋಮು ಗಲಭೆ ಉಂಟಾಗಿ ಹಿಂದೂಗಳನ್ನ ಅಲ್ಲಿನ ಮುಸ್ಲಿಮರು ಓಡಿಸಿದ್ರು. ಆದ್ರ ಈ ವರ್ಷ ಆ ಶಿವ ಕಾರ್ತಿಕೇಯ ದೇವಸ್ಥಾನದಾಗ ಮತ್ತ ಪೂಜೆ ಆಗೈತಿ. ಗಂಟಿ ಸದ್ದು ಕೇಳ್ಸೈತಿ. ಪಾಳು ಬಿದ್ದಿದ್ದ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯ ನಡೆದೈತಿ. ಇನ್ನ ಈ ಸಂಬಾಲ್ ಘಟನೆ ಆದ್ಮೇಲೆ ಒಂದೊಂದು ದೇವಸ್ಥಾನಗಳ ಜೋಡಿ ಹುದುಗಿ ಹೋಗಿದ ಸತ್ಯಗಳು ಒಂದೊಂದು ಹೊರಗ್ ಬರಕತ್ತಾವ. 50-60 ವರ್ಷ ತಕ ಒಂದು ದೇವಸ್ಥಾನ ಮುಸ್ತೈತಿ ಅಂದ್ರ ಹಿಂದಿನ ಸರ್ಕಾರಗಳು ಇದಕ್ಕೋಸ್ಕರ ಏನೂ ಮಾಡ್ಲಿಲ್ಲೇನು? ಅಥವಾ ಇವೆಲ್ಲಾ ಘಟನೆಗಳು ಸರ್ಕಾರದ ಕಣ್ಣಿಗೆ ಕಾಣಿಸ್ಲಿಲ್ಲೇನು? ಹಿಂದೂಗಳು ಹೋದವ್ರು ಎಲ್ಲಿ ಹೋದ್ರು ಅವ್ರನ್ನ ಹುಡ್ಕೋ ಕಾರ್ಯನೂ ನಡೀಲಿಲ್ಲ. ಇನ್ನೊಂದು ಇಂಥದ ಘಟನೆ ಉತ್ತರ ಪ್ರದೇಶದ ಕಾನ್ಪುರ್ ಮೇಯರ್ ಪ್ರಮೀಳಾ ಪಾಂಡೆ ಅವರು ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರೋ ಏರಿಯಾಗ ಹೋಗಿ ಅಲ್ಲಿ 125 ದೇವಸ್ಥಾನಗಳನ್ನ ಕಂಡುಕೊಂಡು ಬಂದಾರ. ಇನ್ನು ಮ್ಯಾಲ ಅಲ್ಲಿ ಪೂಜೆ ಸಮಾರಂಭಗಳು ನಡೀತಾವ, ಪ್ರತಿ ದಿನಾನು ಪೂಜೆ ಆಗ್ತಾವ, ಅಲ್ಲಿ ಯಾರು ತಡಿತಾರ ನೋಡ್ತೀನಿ ಅಂತ ಪ್ರತಿಜ್ಞೆನೂ ಮಾಡ್ಯಾರ. ಈ ಮೂಲಕ ಅಲ್ಲಿನೂ ದೇವಸ್ಥಾನ ಹುದಿಗೆ ಹೋಗಿದ್ದು ಮ್ಯಾಲೆ ಎದ್ದು ಬಂದವ. ಅಲ್ಲಿನೂ ಹಿಂದ ಅಗರ್ವಾಲ್ ಪರಿವಾರಗಳು ಬದುಕ್ತಿದ್ದು, ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗನ ಅಲ್ಲಿ ಜಗಳ ಹೆಚ್ಚಾಗಿ ಅಗರ್ವಾಲ್ ಪರಿವಾರದವರು ಸಾವು ನೋವು ನೋಡಕ್ಕಾಗಲ್ದ ಆ ಒಂದು ಏರಿಯಾನ ಬಿಟ್ಟು ಹೋಗಿದ್ರು ಅಂತ ಪ್ರಮೀಳಾ ಪಾಂಡೆ ಅವರು ಹೇಳಿದ್ರು. ಅಂದ್ರೆ ಇಲ್ಲೂ ಹಿಂದೂಗಳನ್ನ ಓಡಿಸಿ ಅವ್ರ ದೇವಸ್ಥಾನಗಳನ್ನ ಕಬ್ಜಾ ಮಾಡ್ಕೊಂಡಿದ್ರು, ಒಡೆದು ಹಾಕಿದ್ರು, ವಿಗ್ರಹ ಧ್ವಂಸ ಮಾಡಿದ್ರು, ಏನೇನೋ ಮಾಡಿದ್ರು. ಆದ್ರೂ ಅಲ್ಲಿ ಯಾವ ಅಧಿಕಾರಿನೂ ಹೋಗಿ ಇದನ್ನ ಸರಿ ಮಾಡೋ ಕೆಲಸ ಮಾಡ್ಲೇ ಇಲ್ಲ ಇಲ್ಲಿ ತನಕಾನು. ಈಗ ಪ್ರಮೀಳಾ ಪಾಂಡೆ ಅವ್ರು ಹೋಗಿದ್ಕ ಹೌದಪ್ಪ 125 ದೇವಸ್ಥಾನಗಳು ಇಲ್ಲಿ ಇದ್ದುವಲ್ಲ ಅಂತ ಹೇಳಿ ಎಲ್ಲಾರ್ಗಿ ಗೊತ್ತಾಗೈತಿ. 46 ವರ್ಷ ಮುಚ್ಚಿದ ಹನುಮ ಟೆಂಪಲ್ ಮತ್ತೆ ಓಪನ್ ಆಗೈತಿ. ಇನ್ನ ಸಂಬಲ್ನಾಗ ಇನ್ನೊಂದು ಘಟನೆ ಆಗೈತಿ. 46 ವರ್ಷ ಮುಚ್ಚಿದ ಹನುಮ ಟೆಂಪಲ್ ಮತ್ತೆ ಓಪನ್ ಆಗೈತಿ. ಅಲ್ಲಿ ಪೂಜಾ ಕಾರ್ಯಗಳು ಚಾಲು ಆಗ್ಯಾವ. ಅಲ್ಲೂ ಇದ ಕಾರಣ ರೀ, ಹಿಂದೂಗಳ ಸಂಖ್ಯೆ ಹೆಂಗ್ ಕಾಲಕ್ರಮೇಣ ಕಡಿಮೆ ಹಾಕೋದ್ ಬಂತೋ ಮುಸ್ಲಿಂ ಪ್ರಾಬಲ್ಯ ಹೆಂಗ್ ಹೆಚ್ಚಾಕತ್ತಲ್ಲ, ಜಗಳಗಳು ಚಾಲು ಅದು. ಬರೇ ಮಂಡ ನೆಪ ರೀ, ನಮಗ್ ಹಿಂಗ ಮಾಡ್ತಾರ ನಮಗ್ ಹಂಗ ಮಾಡ್ತಾರ ಅಂತ ಹೇಳಿ. ಇನ್ನೇನೋ ಮುಸ್ಲಿಮ್ರ ನಮಾಜ್ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಹಂದಿ ಬಿಡ್ತಿದ್ರಿ ಅಂತ ಹಿಂದೂಗಳು ತಗೊಂಡ್ ಹೋಗಿ, ಅದರಿಂದಾಗಿ ಜಗಳ ಆದ್ರಿ, ನಾವು ಅವ್ರನ್ನ ಓಡಿಸಿದ್ದೀವ್ರಿ ಅಂತ ಉತ್ತರ ಕೊಟ್ಟಾರ ಮಂದಿ ಅಲ್ಲಿ ಅವರು ಆ ಟೆಂಪಲ್ ಓಪನ್ ಮಾಡೋ ಸಂದರ್ಭದಾಗ. ಇಲ್ಲಿ ತನಕನು ಯಾರೂನು ಆ ಕಡೆ ತಲೆನೂ ಹಾಕ್ಲಿಲ್ಲ. ಎಷ್ಟೋ ಮಂದಿ ಅಲ್ಲೊಂದು ಹನುಮಂತನ ದೇವಸ್ಥಾನ ಐತ್ರಿ, ಬಂದ್ ಅದನ್ನ ಓಪನ್ ಮಾಡಿಸ್ಕೊಡ್ರಿ ಅಂದ್ರು ಯಾರು ಕಿವಿಗೆ ಹಾಕೊಳ್ಳಿಲ್ಲ, ಯಾವ ಅಧಿಕಾರಿನೂ ಅಲ್ಲಿಗೆ ಹೋಗಿರ್ಲಿಲ್ಲ. ಈಗ ಅದು ವಾಪಸ್ ಓಪನ್ ಆಗಿ ಪೂಜಾ ನಡೆದೈತಿ. ಇನ್ನು ಉತ್ತರ ಪ್ರದೇಶದ ಮೊರಾದಾಬಾದ್ನಾಗ 40 ವರ್ಷಗಳಿಂದ ಜೈನ ಟೆಂಪಲ್ ಮುಚ್ಕೊಂಡಿತ್ರಿ. ಅಲ್ಲಿ ಜೈನ ಜನಸಂಖ್ಯೆ ಹೆಂಗ್ ಕಡಿಮೆ ಆಕತ್ತಲ್ಲ, ಮುಸ್ಲಿಂ ಪ್ರಾಬಲ್ಯ ಹೆಚ್ಚಾಕತ್ತಲ್ಲ, ಅಲ್ಲಿ ಜೈನ ಮುನಿಗಳಿಗೆ ಎಂಟ್ರಿ ಕೊಡ್ಲಿಲ್ಲ ಅವರು. ಬಂದ್ರ ಕಡಿತೀವಿ ಹೊಡಿತೀವಿ, ಇಲ್ಲಿ ಬರಂಗೇ ಇಲ್ಲ, ನೀವು ಒಳಗ್ ಕಾಲಿಡಂಗೇ ಇಲ್ಲ ಅಂತ ಹೇಳಿ ಅವ್ರನ್ನ ವಾಪಸ್ ಕಳ್ಸಾಕತ್ರು. ಜೈನ ಮುನಿಗಳು ಬರ್ಲಿಲ್ಲ, ಯಾವ ಒಬ್ಬ ಪೂಜಾರಿಗೂ ಅಲ್ಲಿ ಎಂಟ್ರಿ ಕೊಡ್ತಿರ್ಲಿಲ್ಲ, ಮುಚ್ಕೊಂಡು ಹೋಗಿ ಪಾಳ್ ಬಿದ್ದು ಬಿಟ್ಟಿತ್ತದು. ಈ ವರ್ಷ ಯೋಗಿ ಆದಿತ್ಯನಾಥ್ ಸರ್ಕಾರ ಅದನ್ನ ಮತ್ತೆ ಓಪನ್ ಮಾಡೈತಿ. ಓಪನ್ ಮಾಡಿ ಅದನ್ನ ಏನಾಗಿತ್ತು ಅನ್ನೋ ಇನ್ಸಿಡೆಂಟ್ ನ ತನಿಖೆ ನಡ್ಸಾತೈತಿ. ಇದಿನ್ನ ಆಗಿ ಒಂದ್ 5-6 ದಿನ ಆಗೈತ್ರಿ. ಈಗ ಮತ್ತ ಮೊರಾದಾಬಾದ್ನಾಗ ಇಂಥದ ಒಂದು ಕೇಸ್ ಹೊರಗ್ ಬಂದೈತಿ ನೋಡ್ರಿ. ಇಂಥದ ಒಂದು ಗೌರಿ ಶಂಕರ ದೇವಸ್ಥಾನ ತಲಿ ಎತ್ತಾಕತೈತಿ. ಈ ದೇವಸ್ಥಾನ 46 ವರ್ಷ ಆತ್ರಿ ಬಾಗ್ಲಾ ಮುಚ್ಚಿ. ಇನ್ನ ತಕ್ಕನು ಅಲ್ಲಿ ಯಾರ ಹೆಜ್ಜೆ ಇಡಕ್ ಆಗೋಲ್ತು, ಅಷ್ಟು ಅಂಜಿಕೆಯಿಂದ ಅಡ್ಡಾಡಕತ್ತಿದ್ರಲ್ಲಿ. ಅಲ್ಲಿ ಏನಾಗಿತ್ತಂದ್ರ 1980ರಾಗ ಆ ದೇವಸ್ಥಾನದ ಅರ್ಚಕನ ಸಾಯಿಸಿದ್ರು. ಅವ್ರ ಜೋಡಿ ಇನ್ನ 82 ಮಂದಿನೂ ಸಾಯಿಸಿದ್ರು, 112 ಮಂದಿಗೆ ಗಾಯ ಮಾಡಿದ್ರು. ಯಾಕಂದ್ರೆ ಇವ್ರ ಜನಸಂಖ್ಯೆ ಕಡಿಮೆ ಇತ್ತು, ಮುಸ್ಲಿಮರ ಜನಸಂಖ್ಯೆ ಹೆಚ್ಚಿತ್ತು. ಅವ್ರನ್ನೆಲ್ಲ ಹೊಡೆದು ಬಡದು ಆ ಒಂದು ಏರಿಯಾ ಬಿಟ್ಟ ಓಡಿಸಿದ್ರು. ಕಡಿಕ ಪೂಜಾರಿ ಅವ್ರ ಕುಟುಂಬಕ್ಕೆ ಅವ್ರ ಹೆಣಾನೂ ಸಿಗ್ಲಿಲ್ಲ, ಇವರೇ ಬೆಂಕಿ ಒಳಗ್ ಹಾಕಿ ಸುಟ್ಟು ಬಿಟ್ಟಿದ್ರು. ಅದಾದ್ಮೇಲೆ ಆ ದೇವಸ್ಥಾನ ಗತಿನ ಅದೋ ಗತಿ ಮಾಡಿದ್ರು. ಪೂರ್ತಿ ಪಾಳು ಬಿದ್ದು ಹೋಗೈತಿ, ಮೂರ್ತಿ ಹಾಳು ಮಾಡಿದ್ರು, ಕಾಂಪೌಂಡ್ ಒಡೆದಿದ್ರು, ಏನೇನೆಲ್ಲ ಮಾಡ್ಬೇಕಲ್ಲ ಅದೆಲ್ಲ ಮಾಡಿ ಹಾಳ್ಗೆಡದಿಟ್ಟಿದ್ರು. ಈಗ ಸತ್ತು ಹೋಗಿರೋ ಆ ಅರ್ಚಕರ ಮೊಮ್ಮಗ ಬಂದು ಕೇಸ್ ಮಾಡ್ಯಾರ.
2023ರಿಂದ ಅವರು ಹಿಂಗಾಗೇತಿ ಹಂಗಾಗೇತಿ ನಮ್ ದೇವಸ್ಥಾನ ನಮಗ್ ವಾಪಸ್ ಕೊಡ್ಸ್ರಿ ಅಂತ ಹೇಳಿ ಕೇಸ್ ಮಾಡಿದ್ರು. ಕಡಿಕ್ ಈ ವರ್ಷ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂತ ಪ್ರತಿಭಟನೆ ಮಾಡಿದ ಪ್ರತಿಫಲವಾಗಿ ಇವತ್ತ ದೇವಸ್ಥಾನದಾಗ ಪೂಜೆ ನಡೆದೈತಿ. ಮೊರಾದಾಬಾದ್ ಜಿಲ್ಲಾಧಿಕಾರಿ ಅನುಜ್ ಸಿಂಗ್ ಅವರು ಆ ಏರಿಯಾಗ ಹೋಗಿ ಹೌದನಪ್ಪ ಅಲ್ಲಿ ದೇವಸ್ಥಾನ ಇದೆ ಅಂತ ಇನ್ವೆಸ್ಟಿಗೇಷನ್ ಮಾಡಿದಾಗ ಅಲ್ಲಿ ದೇವಸ್ಥಾನ ಇದ್ದಿದ್ದು ಪತ್ತೆ ಆಗೈತಿ. ಅದಾದ್ಮೇಲೆ ಅಲ್ಲಿ ಹಿಂದೂಗಳಿಗೆ ಪೂಜೆ ಮಾಡಕ ಅವಕಾಶ ಮಾಡಿಕೊಟ್ಟಾರ. 46 ವರ್ಷಗಳ ಬಳಿಕ ಇವತ್ತಲ್ಲಿ ಪೂಜೆ ನಡೆದೈತಿ. ದೇವ್ರ ಮೂರ್ತಿಗಳು ಒಂದೊಂದೊಂದ ಕಣ್ಣಿ ಕಾಣತಾವ. ಕಾಂಪೌಂಡರ್ ಮೇಲಿನ ಮೂರ್ತಿ ಕೆತ್ತನೆಗಳು ಕಣ್ಣಿ ಕಾಣತಾವ. ಅಲ್ಲಿ ಎಷ್ಟು ಹಾಳು ಮಾಡ್ಬೇಕಲ್ಲ ಅಷ್ಟೆಲ್ಲ ಹಾಳು ಮಾಡಿ ಇಟ್ಟಾರ. ಆದ್ರೂ ಅದು ಹಿಂದೂ ದೇವಸ್ಥಾನ ಅನ್ನೋದು ಎದ್ದು ಕಾಣಿಸುವಂತ ಕುರುಹುಗಳು ಒಂದೊಂದ ಹೊರಗ್ ಬರಾಕತ್ತಾವ. ಇದ್ರ ಬಗ್ಗೆ ಆ ಅರ್ಚಕರ ಮೊಮ್ಮಗ ಮಾತಾಡ್ಯಾರ. ಅವ್ರ ಬಾಯಿಲೆ ಒಂದ್ಸಲ ಕೇಳಿಸ್ಕೊರಿ ಏನ್ ಘಟನೆ ಅನ್ನೋದನ್ನು ಅವರು ಹೇಳ್ತಾರ. ये हमारा पूर्वजों का मंदिर बना हुआ था जब्बू के नाले पर। उसी के विषय में अपनी तहरीर देने आए थे यहाँ पर कि सन 80 के झगड़े में हमारे दादा को काट कर वहाँ पर गायब कर दिया गया था। उनकी लाश तक की नहीं मिली थी और जिस कारणवश डर के वहाँ से हमने हिंदू समाज के लोगों ने सबने प्लान करके लाइन पार में रह रहे हैं। ಇನ್ನ ಇಷ್ಟೆಲ್ಲಾ ಘಟನೆಗಳಾದ್ರೂ ಆ ಯಾವ ಒಂದು ಅಧಿಕಾರಿ ಯಾವುದೇ ಒಂದು ಸರ್ಕಾರ ಹಿಂದಿನ ಸರ್ಕಾರಗಳು ಯಾವ್ದು ಅಲ್ಲಿ ಯಾಕೆ ಹೋಗಿ ನೋಡ್ಲಿಲ್ಲ? ಹೌದಪ್ಪ, ಇನ್ನ ಒಂದು ಕೇಸ್ ಆಗೇ ಇಲ್ಲೇನು? ಇಷ್ಟೆಲ್ಲ ದೊಂಬಿಗಳಾಗ್ಯಾವ, ಕೋಮು ಗಲಭೆಗಳಾಗ್ಯಾವ, ಯಾರೊಬ್ರು ಅಲ್ಲಿ ಹೋಗಿ ಏನಾಗೈತಿ ಈ ಘಟನೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಗೊಂಡಿಲ್ಲಲ್ಲ? ಯಾಕ? ಯಾವ ಸರ್ಕಾರನು ಇದ್ರ ಬಗ್ಗೆ ತುಟಕ್ ಪಿಟಕ್ ಅನ್ಲೇ ಇಲ್ಲ. ಆ ಒಂದೊಂದ್ ಜಾಗಗಳ ಬಿಟ್ಟ ಬ್ಯಾರೆ ಕಡೆ ಹೋದ್ರು. ಎಷ್ಟರ ಮಟ್ಟಿಗೆ ಅವ್ರಿಗೆ ಇವ್ರೆಲ್ಲಾ ಕೂಡಿ ತೊಂದರೆ ಕೊಟ್ಟಿರ್ಬಾರ್ದು ನೀವ ಯೋಚನೆ ಮಾಡ್ರಿ. ಇನ್ನು ಈ ಮೊರಾದಾಬಾದ್ ಕೇಸ್ ಏನೈತಲ್ಲ, ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದ್ರು. ಯಾರ್ಯಾರು ಅಪರಾಧಿಗಳದಾರ ಅವ್ರನ್ನೆಲ್ಲ ಬಂಧಿಸಿದ್ರು. ಆದ್ರೆ ಇಂದಿರಾ ಗಾಂಧಿ ಅವ್ರ ಸರ್ಕಾರ ಆ ಟೈಮ್ನಾಗ ಇತ್ತು. ಇಂದಿರಾ ಗಾಂಧಿ ಆಡಳಿತದಾಗ ಇದ್ದಿದ್ದ ಪೊಲೀಸರು ಏನೋ ಗಟ್ಟಿ ಧೈರ್ಯ ಮಾಡಿ ಅರೆಸ್ಟ್ ಮಾಡಿದ್ರು. ಆದ್ರೆ ಆ ಪೊಲೀಸರನ್ನ ಸಸ್ಪೆಂಡ್ ಮಾಡಿಬಿಟ್ರು, ಅಪರಾಧಿಗಳನ್ನ ರಿಲೀಸ್ ಮಾಡಿಬಿಟ್ರು. ಇಂಥ ದುರಾಡಳಿತ ಸಂದರ್ಭದಾಗ ದೇವಸ್ಥಾನಗಳನ್ನ ರೀಓಪನ್ ಮಾಡೋದು ಯಾರು ಯೋಚನೆ ಮಾಡ್ತಾರ? ನೀವ ಹೇಳ್ರಿ. ಇಷ್ಟೆಲ್ಲಾ ಘಟನೆಗಳು ನೋಡಾಕತ್ರ ಮಂದಿ ತಲೆಗ ಸಾಕಷ್ಟು ಪ್ರಶ್ನೆ ಹುಟ್ಟತಾವ್ರಿ. ಇಷ್ಟೆಲ್ಲಾ ಕೋಮು ಗಲಭೆಗಳು ನಡೆದಿದ್ದು ಯಾಕ? ಪ್ರತಿಯೊಂದು ದೇವಸ್ಥಾನ ಮುಚ್ಚೈತಂದ್ರೂ ಅಲ್ಲಿ ಕೋಮು ಗಲಭೆ ಅಥವಾ ಮುಸ್ಲಿಂ ಪ್ರಾಬಲ್ಯ ಹೆಚ್ಚಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗಿನ ಮುಚ್ಕೊಂಡಾವ. ಕೋಮು ಗಲಭೆ ಯಾಕೆ ಆದವು ಅನ್ನೋ ಒಂದು ಪ್ರಶ್ನೆ ಎಲ್ಲರಿಗೂ ಕಾಡ್ತೈತಿ. ಈ ರೀತಿ ಆಗಿರುವಂತಹ ಕೋಮು ಗಲಭೆಗಳು ಒಂದಾದ್ಮೇಲೆ ಒಂದು ಹೆಚ್ಚಾಗ್ತಾವಂದ್ರ ಇದಕ್ ಪ್ರಚೋದನೆ ಕೊಟ್ಟವ್ರು ಯಾರು? ಇನ್ ಆಯಾ ಸಂದರ್ಭದಾಗ ಸರ್ಕಾರಗಳು ಎಲ್ಲಾನು ಕಣ್ಣು ಮುಚ್ಕೊಂಡು ಕೂತಿದ್ವೇನು? ದೇವಸ್ಥಾನ ಮುಚ್ಚಬೇಕಾದ್ರ, ದೇವಸ್ಥಾನ ಧ್ವಂಸ ಆಗ್ಬೇಕಾದ್ರ, ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ಬೇಕಾದ್ರ, ಹಿಂದೂಗಳ ಊರ್ ಬಿಟ್ಟು ಹೋಗ್ಬೇಕಾದ್ರ ಎಲ್ಲಾ ಆಗಿನ ಕಾಲದಾಗಿನ ಸರ್ಕಾರಗಳು ಕಣ್ಣು ಮುಚ್ಕೊಂಡು ಕೂತಿದ್ದೇನು? ಇದ್ರ ವಿರುದ್ಧ ಒಂದರ ಕೇಸ್ ಆತ, ಒಂದರ ತನಿಖೆ ಆತ, ಕ್ರಮ ಏನಾರ ತಗೊಂಡಾರೇನು? ಆಮೇಲೆ ಯಾವ್ದಾರ ಒಂದು ಸರ್ಕಾರ ಬಂದು ಇದ್ರ ಬಗ್ಗೆ ಏನಾರ ತನಿಖೆ ಮಾಡಿತೇನು? ಊರ್ ಬಿಟ್ಟು ಹೋಗಿರೋ ಹಿಂದೂಗಳು ಎಲ್ಲಿ ಅದಾರ, ಅವ್ರನ್ನ ವಾಪಸ್ ಆ ಊರಿಗೆ ಕರೆಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೇನು? ಇದ್ಯಾವುದನ್ನು ಯಾವುದೇ ಹಿಂದಿನ ಸರ್ಕಾರ ಯಾವತ್ತೂ ಮಾಡ್ಲಿಲ್ರಿ. ಈಗ ಯೋಗಿ ಆದಿತ್ಯನಾಥ್ ಅವ್ರ ಸರ್ಕಾರ ಹಿಂಗ ಒಂದೊಂದು ದೇವಸ್ಥಾನಗಳು ಮುಚ್ಚಿದ ಭಾಗನ ತೆಗ್ಯಾಕತ್ತಾರ. ಸನಾತನ ದೇವಸ್ಥಾನಗಳ ಜೀರ್ಣೋದ್ಧಾರ ಕ್ರಿಯೆ ಮಾಡಾಕತ್ತಾರ. ಹಿಂದಿನ ಸರ್ಕಾರಗಳು ಎಷ್ಟರ ಮಟ್ಟಿಗೆ ಮುಸ್ಲಿಂ ತುಷ್ಟೀಕರಣ ನೀತಿಯನ್ನ ಅಳವಡಿಸ್ಕೊಂಡಿದ್ವು ಅಂತ ಈ ಮುಚ್ಚಿದ ದೇವಸ್ಥಾನಗಳು ತೋರಿಸ್ಕೊಡ್ತಾವ್ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.